ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ರವಿ ಬ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಆಫ್ಟರ್ ಅ ಲಾಂಗ್ ಟೈಮ್ ನಾನು ಮತ್ತೆ ನಿಮ್ಮನ್ನೆಲ್ಲರೂ ಮೀಟ್ ಮಾಡ್ತಾ ಇದ್ದೀನಿ ನನ್ನ ವೀಡಿಯೋ ಮುಖಾಂತರ. ಆಫ್ಟರ್ ಅ ಲಾಂಗ್ ಟೈಮ್ ಅನ್ನೋಕ್ಕಿಂತ ಆಫ್ಟರ್ ದ 7 ಮಂತ್ಸ್ ಆದಮೇಲೆ ಮತ್ತೆ ನಾನು ವೀಡಿಯೋಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಈ 7 ಮಂತ್ಸ್ ಗ್ಯಾಪ್ ತೊಗೊಂಡೆ ಅಂತಂದರೆ, ಎಲ್ರಿಗೂ ಮನುಷ್ಯ ಆದಮೇಲೆ ಎಲ್ರಿಗೂ ಇದಾಗತ್ತಲ್ವ. ನಮಗೆಲ್ರಿಗೂ ಅಷ್ಟೇ, ಬೇಡದಿರೋದೆಲ್ಲ ತಲೆಯಲ್ಲಿದ್ದರೆ ನಾವು ಬೇಕಾಗಿರೋದು ಯಾವುದಕ್ಕೂ ಕಾನ್ಸಂಟ್ರೇಟ್ ಮಾಡಲ್ಲ. ನಾನು ಹಾಗೆ ಬೇಡದಿರೋದೆಲ್ಲ ತಲೆ ತುಂಬ್ಕೊಂಡ್ಬಿಟ್ಟಿದೆ. ಹಾಗೆ ಇನ್ನೊಂದು ಹೇಳ್ತಾರಲ್ಲ, ಎಂಟಿ ಮೈಂಡ್ ಇಸ್ ಡೆವಿಲ್ ವರ್ಕ್ಶಾಪ್ ಅಂತ, ಹಾಗೆ ನನಗೂ ಸ್ವಲ್ಪ ಆಗೋಗಿತ್ತು. ಸೊ ಅದರಿಂದ ಮತ್ತೆ ಕಮ್ಬ್ಯಾಕ್ ಆಗಬೇಕು ಅಂತ ಹೇಳ್ಬಿಟ್ಟು ನವರಾತ್ರಿ ಸ್ಪೆಷಲಾಗಿ ನನ್ನ ತಲೆಗೆ ಸ್ವಲ್ಪ ಕೆಲಸ ಕೊಡೋಣ, ಸ್ವಲ್ಪ ನಾನು ಮೊದಲ ಥರ ಆ್ಯಕ್ಟಿವ್ ಆಗಿರೋಣ ಅಂತ ಹೇಳ್ಬಿಟ್ಟು ಮತ್ತೆ ರೀಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದಲ್ದಿರ ಆ್ಯಸ್ ಎ ಮದರ್ ಮಕ್ಕಳನ್ನ ಸಂಭಾಳಿಸ್ಕೊಂಡು ನಾವು ಯಾವುದೇ ಆಗಲಿ, ನಮ್ಮ ಕೆರಿಯರೇ ಆಗಲಿ ಏನೇ ಆಗಲಿ ಕಾನ್ಸಂಟ್ರೇಟ್ ಮಾಡೋದು ತುಂಬ ಕಷ್ಟ. ಆದರೂ ಸಹ ಬಿಡದೆ ನಾನು ಪ್ರಯತ್ನ ಪಡ್ತಾಯಿದ್ದೀನಿ. ಗ್ಯಾಪ್ ಕೊಟ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನನ್ನ ವೀಡಿಯೋಸ್ ಎಲ್ಲಾದರೂ ನಿಮಗೆ ಒಂದು ಸ್ವಲ್ಪ ಕಿಂಚಿತ್ತಾದರೂ ವರ್ಕ್ ಆಗುತ್ತೆ, ಅಂದರೆ ನಿಮ್ಗೆ ಇಷ್ಟ ಆಗುತ್ತೆ. ನನ್ನ ಕೆಲಸ ಇರ್ಬೋದು, ಯಾವುದೇ ಒಂದು ನನ್ನ ಜೀವನ ಶೈಲಿ ಇರ್ಬೋದು, ಅದನ್ನು ನಿಮ್ಮ ಜೊತೆ ಹಂಚ್ಕೊಂಡ್ರೆ ಎಲ್ಲೋ ಕಡೆ ಒಂದು ಕಡೆ ನೀವು ಇನ್ಫ್ಲುಯೆನ್ಸ್ ಆಗ್ತೀರಾ, ನಾನು ಏನಾದರೂ ಕಲಿಬೋದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಮತ್ತೆ ನನ್ನ ಬ್ಲಾಗ್ಸ್ನ ಶುರು ಮಾಡಿದ್ದೀನಿ. ಅದು ಕೂಡ ನವರಾತ್ರಿಲಿ ನವಶಕ್ತಿಗಳ ಜೊತೆ, ಪುಟಾಣಿ ಮಕ್ಕಳ ಜೊತೆ ನಾನು ನಿಮಗೆ ಈ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಈಗ ಆಲ್ರೆಡಿ ನಿಮಗೆ ತಮ್ಮಲೆ ನೋಡೇ ಗೊತ್ತಾಗಿರುತ್ತೆ, ದಸರಾದಲ್ಲಿ ನವರಾತ್ರಿಲಿ ಫಸ್ಟ್ ಡೇ ಬರೋ ಅಂಥದ್ದು ಶೈಲಪುತ್ರಿ. ಆ ಒಂದು ಮೇಕ್ ಓವರ್ ಮಾಡಿದ್ದು ನಾವು. ಎಷ್ಟೆಲ್ಲ ಸ್ಟ್ರಗಲ್ ಆಯಿತು, ಏನೆಲ್ಲ ಪ್ರಿಪ್ರೇಷನ್ ಇತ್ತು, ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಹೋಗ್ತೀನಿ. ದೇವಿ ಕಾನ್ಸೆಪ್ಟಲ್ಲಿ ನಾವು ಏನಾದರೂ ಮಾಡ್ತೀವಿ ಅಂತಾದಾಗ ಫಸ್ಟ್ ಬೇಕಾಗಿರೋದು ಕಾಸ್ಟ್ಯೂಮು. ಅದು ನನಗೆ ಸಿಕ್ಕಿದ್ದು ಕೋಣಗುಂಟೆ ಕ್ರಾಸಲ್ಲಿರೋ RN ಅನ್ನೋ ಕಾಸ್ಟ್ಯೂಮಲ್ಲಿ. ನಾನು ವೀಡಿಯೋ ಸ್ಟಾರ್ಟ್ ಮಾಡಿದಾಗ ನಾನು ಆ ವಿಡಿಯೋ ಅಂಗಡಿ ತೋರಿಸಿದ್ನಲ್ಲ, ಅದೇ ಅಂಗಡಿ. ನಾನು ನಿಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಶೇರ್ ಮಾಡಿರ್ತೀನಿ. ನಿಮಗೆ ಯಾರಿಗಾದ್ರೂ ಈ ಕಡೆ ಲೊಕೇಟ್ ಆಗಿದ್ದರೆ ಈಸಿ ಆಗುತ್ತೆ, ಚೆಕ್ ಮಾಡಿ. ಒಳ್ಳೆ ಕಾರ್ಯಕ್ಕೆ 108 ವಿಘ್ನ ಅಂತಾರಲ್ಲ, ಹಾಗೆಯೇ ಕಾಸ್ಟ್ಯೂಮ್ ತೊಗೊಂಡು ಮನೆಗೆ ಬರಬೇಕಾದ್ರೆ ರನ್ನಿಂಗಲ್ಲಿರೋ ಗಾಡಿ ಪಂಚರ್ ಆಯಿತು. ನನ್ನ ಮಗು ಇತ್ತು, ನಮ್ಮ ಅಮ್ಮ ಇದ್ದರು. ನನ್ನ ಲಕ್ಕಿಲಿ ಏನೂ ಆಗಲಿಲ್ಲ. ಗಾಡಿ ಫುಲ್ ಶಿವರ್ ಆಗೋಯಿತು. ಸಡನ್ನಾಗಿ ಪಕ್ಕಕ್ಕಾಗ್ತೆ, ಅಕ್ಕಪಕ್ಕ ಯಾವ ಗಾಡಿನೂ ಇರಲಿಲ್ಲ. ಸೊ ಹಂಗಾಗಿ ಏನೋ ಹೇಳ್ತಾರಲ್ಲ, ಕೊಡ್ಲಿಲ್ಲಿ ಹೋಗೋದು ಉಗ್ರಲ್ಲಿ ಹೋಯ್ತು ಅಂದ್ಕೊಂಡು ಸಮಾಧಾನ ಮಾಡ್ಕೊಂಡು ಪಂಚರ್ ಹಾಕ್ಸ್ಕೊತಾ ಇದ್ದೆ. ಅಷ್ಟರಲ್ಲಿ ಆ ಹಸುಗಳು ಫೈಟಿಂಗ್ ಮಾಡ್ತಾಯಿದ್ವು. ಸಣ್ಣ ಪುಟ್ಟ ಗಾಡಿಯೆಲ್ಲ ಪಾಸ್ ಮಾಡಿಕೊಂಡು ಹೊಟ್ಟೋದ್ರು. ಆದರೆ ಒಂದು ದೊಡ್ಡ ಟ್ರಕ್ಕೂ ಅದು ಪಾಸ್ ಆಗೋ ಅಂದರೆ ಹಸು ಸೈಡಿಗೆ ಬರೋವರೆಗೂ ಪಾಸ್ ಆಗಲಿಲ್ಲ. ನನಗೆ ಅನ್ಸೋದೇನು ಅಂದರೆ, ಮನುಷ್ಯ ಪ್ರಾಣಿ ಬೇರೆಯವ್ರಿಗೆ ತೊಂದರೆ ಕೊಡೋಷ್ಟು ಮೂಕ ಪ್ರಾಣಿಗಳು ತೊಂದರೆ ಕೊಡೋಲ್ಲ. ಅನ್ನೆಸೆಸರಿ ಯಾರಿಗೂ ತೊಂದರೆ ಕೊಡೋಲ್ಲ. ಏನಂತೀರಾ? ಕಾಸ್ಟ್ಯೂಮ್ ತೊಗೊಂಡು ಮನೆಗೆ ಬರೋಷ್ಟೊತ್ತಿಗೆ ನಮ್ಮ ಪೇರೆಂಟ್ಸ್ ಜೊತೆ ನಮ್ಮ ಫಸ್ಟ್ ದೇವಿಯ ಅಂದರೆ ಶೈಲಪುತ್ರಿ ಮೇಕ್ ಓವರ್ ಮಾಡಿಸ್ಕೊತಿರೋ ಭುವನ್ಯ ರೆಡಿ ಇದ್ದರು. ನಾನು ಸ್ಟಾರ್ಟ್ ಮಾಡಿದೆ. ಸಿಕ್ಕಾಪಟ್ಟೆ ನರ್ವಸ್ ಆಗ್ತಿತ್ತು, ಯಾಕಂದರೆ ಫಸ್ಟ್ ಟೈಮ್ ಬ್ರೈಡಲ್ ಮಾಡಿದ್ವಿ, ನಾನ್ ಬ್ರೈಡಲ್ ಮಾಡಿದ್ವಿ. ಬಟ್ ಆದರೆ ಇದೊಂಥರ ಕಾನ್ಸೆಪ್ಟ್ ಶೂಟ್ ಮಾಡಬೇಕಾದ್ರೆ ಒಂಥರ ಹಿಂಜರಿಕೆ ಇರುತ್ತೆ, ಎಲ್ಲಿ ಏನು ತಪ್ಪಾಗ್ಬಿಡುತ್ತೋ ಅಂತ. ಆದರೆ ನನಗೆ ಗೊತ್ತಿರೋಷ್ಟು ನನ್ನ ಶಕ್ತಿ ಮೀರಿ ನಾನು ಒಂದು ಲುಕ್ಕನ್ನ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಹಾಗೆ ಪೇರೆಂಟ್ಸ್ ಕೂಡ ಅಷ್ಟೇ ತುಂಬ ಸಪೋರ್ಟಿವ್ ಆಗಿದ್ದರು. ಎಕ್ಸಾಮ್ಸ್ ಇತ್ತು ಮತ್ತು ಪಿತೃಪಕ್ಷದ ಪ್ರಿಪ್ರೇಷನ್ಸ್ ಇತ್ತು. ಅದ್ರ ಮಧ್ಯೆ ನಾನು ಹೇಳಿದ ಟೈಮ್ಗೆ ಮಕ್ಕಳನ್ನ ಕರ್ಕೊಂಡು ಬಂದು ಬಿಡ್ತಾಯಿದ್ರು. ಫುಲ್ಲು ಶೂಟ್ ಆಗೋವರೆಗೂ ಅವ್ರು ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು. ನಾನು ಮಾಡೋದಕ್ಕೆಲ್ಲ ಚೇರ್ ಅಪ್ ಮಾಡ್ತಿದ್ರು, ನನಗೆ ಹೆಲ್ಪ್ ಮಾಡ್ತಿದ್ರು. ಈವನ್ ಮಕ್ಕಳು ಕೂಡ ಅಷ್ಟೇ, ಮೇಕಪ್ ಮಾಡುವಾಗ ಒಂದು ಚೂರು ಅಳ್ಳಾಡದೆ ನಂಗೆ ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿ ಕೂತಿದ್ರು. ಅವ್ರಿಗೆ ಎಷ್ಟು ಪೇನ್ ಆಗ್ತಿತ್ತು ಏನೋ, ನಾನು ಮಾಡ್ಬೇಕಾದ್ರೆ ಫುಲ್ಲು ಅದ್ರ ಮೇಲೆ ಕಾನ್ಸಂಟ್ರೇಟ್ ಇರ್ತಿತ್ತು. ನಾನು ಮಧ್ಯದಲ್ಲಿ ಹೇಳ್ತಿದ್ದೆ, ಏನಾದರೂ ನೋವಾದರೆ ಹೇಳಿ, ವಾಶ್ರೂಮ್ಗೆ ಹೋಗ್ಬೇಕು ಒಂದ್ಸರಿ ಹೇಳಿ, ಅದೆಲ್ಲ ಹೇಳ್ತಿದ್ದೆ. ಬಟ್ ಆದ್ರೂ ಅವ್ರು ಎಷ್ಟು ಕಾನ್ಫಿಡೆನ್ಸಾಗಿ ಎಷ್ಟು ಖುಷಿಯಾಗಿ ಕೂತಿದ್ರು ಅಂತಂದರೆ, ಪೇರೆಂಟ್ಸ್ಗಿಂತ ಒಂದು ಲೆವೆಲ್ಲು ಇವ್ರಿಗೆ ಪೇಷನ್ಸ್ ಇತ್ತು, ಇವರಿಗಿಂತ 10 ಲೆವೆಲು ಪೇರೆಂಟ್ಸ್ಗೆ ಪೇಷನ್ಸ್ ಇತ್ತು. ಹ್ಯಾಂಡ್ಸ್ ಆಫ್ ನಿಜವಾಗ್ಲೂ ಇಬ್ರಿಗೂ. ಮಕ್ಕಳಿಗೆ ತಪ್ಪದೆ ದೊಡ್ಡವ್ರಿಗೆ ಮಾಡಿದ್ರು ಕೂಡ ನನಗೆ ಇಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಿರ್ಲಿಲ್ವೇನೋ, ಅಷ್ಟು ಚೆನ್ನಾಗಿ ನನಗೆ ಮಕ್ಕಳು ಕೋಆರ್ಡಿನೇಟ್ ಮಾಡಿದ್ರು. ಹಾಗೆ ಈಗ ಪ್ಲೇ ಆಗ್ತಿರೋಂಥ ವೀಡಿಯೋಸ್ ಕೂಡ ಒಂದು ನಮ್ಮ ಮನೆ ಎದುರುಗಡೆ ಇರೋ ಒಂದು ಮಗು ಮಾಡಿಕೊಟ್ಟಿರೋದು, ಶ್ರೇಯಾ ಅಂತೇಳಿ. ಮಧ್ಯದಲ್ಲಿ ವಾಯ್ಸ್ ಓವರ್ ಕೂಡ ಕೊಡ್ತಿದ್ಲು. ಅವಳೊಂಥರ ಎಂಟರ್ಟೈನ್ ಥರನೂ ಇತ್ತು, ನನಗೆ ಹೆಲ್ಪಿಂಗ್ ಥರನೂ ಇತ್ತು. ನಿಜ ಅದನ್ನೇ ಹೇಳ್ತಾರಲ್ಲ, ಮಕ್ಕಳು ದೇವ್ರ ಸಮ ಅಂತ. ಅವ್ರ ಮನಸ್ಸಲ್ಲಿ ನಿಜವಾಗ್ಲೂ ಕಲ್ಮಶ ಇರಲ್ಲ. ಆ ಕಲ್ಮಶನ ತುಂಬೋದು ದೊಡ್ಡವರೇ ಅಂತ ಅನಿಸುತ್ತೆ. ಸೊ ಆಲ್ಮೋಸ್ಟ್ ರೆಡಿ ಆಯಿತು. ನೋಡಿ, ಇಲ್ಲಿ ಎಲ್ಲರೂ ಹಲ್ತಾಗ್ತಿದ್ದಾರೆ. ಶೈಲಪುತ್ರಿ ಈ ಕಡೆ ತಿರುಗಿ. ಶೈಲಪುತ್ರಿ ನೋಡಿ, ಎಲ್ಲ ರೆಡಿ ಆಗಿದೆ ಶೈಲಪುತ್ರಿಗೆ. ಇವಾಗ ಕೈಗೆ ಹಲ್ತಾಕ್ಬಿಟ್ಟು ಬಳೆ ಹಾಕಬೇಕು. ನೋಡಿ ಹೇಗೆ ಕಾಣಿಸ್ತಿದ್ದಾರೆ, ಕಮೆಂಟ್ ಮಾಡಿ ಪ್ಲೀಸ್. ಇದು ಮೇಕ್ ಓವರ್ ಬಾಯ್ ಸಂಧ್ಯಾಶ್ರೀ. ನೋಡಿ ಸಂಧ್ಯಾಶ್ರೀ. ಓಕೆ. ಆಲ್ಮೋಸ್ಟ್ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ರೆ ನೈಟ್ವರೆಗೂ ಆಗ್ತಿತ್ತು. ಡೇ ಸ್ಟಾರ್ಟ್ ಮಾಡಿದ್ರೆ ಅಪ್ ಟು 4 to 5, 6 o'clockವರೆಗೂ ಆಗ್ತಿತ್ತು. ಅಷ್ಟು ಟೈಮಲ್ಲಿ ಅವಳು ಇದ್ದಾಗ, ಅವೈಲಬಲ್ ಇದ್ದಾಗ ವಿಡಿಯೋ ಮಾಡು ಅಂತ ಕೊಟ್ಟರೆ, ವಿಡಿಯೋ ಜೊತೆ ವಾಯ್ಸ್ ಓವರು ಕೊಟ್ಕೊಂಡು ನಮ್ಮನ್ನ ನಗಿಸ್ಕೊಂಡು, ಆ ಮಕ್ಕಳನ್ನು ನಗಿಸ್ಕೊಂಡು, ಎಲ್ಲ ಅವ್ರ ಫ್ರೆಂಡ್ ಸರ್ಕಲೇ ನಗಿಸ್ಕೊಂಡು ಸರ ಎನರ್ಜಿ ಬೂಸ್ಟರ್ ಥರ ಇದ್ಲು. ರೆಡಿ ಮಾಡ್ಕೊತಿದ್ದಾರೆ ಶೂಟ್ಗೆ. ನೋಡಿ ರಿಂಗ್ ಲೈಟ್. ಪಾಪ ಆಂಟಿಗೆ ಸುಸ್ತೈತಿದೆ. ಅವನು
ಸೊ ಹೀಗೆ ಮೇಕಪ್ ಎಲ್ಲ ಮುಗಿದ್ಮೇಲೆ ಮನೇಲಿ ಹೇಗೆ ಬೇಕೋ ನನಗೆ ಹೇಗೆ ಬೇಕೋ ಹಾಗೆ ಬ್ಯಾಕ್ ಡ್ರಾಪ್ನ ರೆಡಿ ಮಾಡಿಕೊಂಡು ಲೈಟಿಂಗ್ಸ್ನ ರೆಡಿ ಮಾಡಿಕೊಂಡು ನನ್ನ ಫೋನಲ್ಲೇ ನನಗೆ ಬೇಕಾದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡು ಅದಾದಮೇಲೆ ಫೋಟೋ ಸ್ಟುಡಿಯೋಗೆ ಹೋಗ್ಬಿಟ್ಟು ಒಂದಷ್ಟು ಫೋಟೋಸ್ ತೊಗೊಂಡೆ. ಆದಷ್ಟು ಬಜೆಟ್ ಫ್ರೆಂಡ್ಲಿ ನನ್ನ ಕೈಗೆ ನನಗೆ ಅಫೋರ್ಡಬಲ್ ಆಗೋಗೆ ನನಗೆ ಹೇಗೆ ಬೇಕೋ ಹಾಗೆ ನಾನು ಫೋಟೋಶೂಟ್ನ ಮಾಡ್ಕೋತಾ ಇದ್ದೆ. ಮೇಕಪ್ ಇರ್ಬೋದು, ಕೆಲವೊಂದು ಕಾಸ್ಟ್ಯೂಮ್ಸ್ ಇರ್ಬೋದು, ಕೆಲವೊಂದು ಜ್ಯುವೆಲ್ಸ್ ಇರ್ಬೋದು, ಮತ್ತು ಫೋಟೋಶೂಟಿಗೆ ಆಗೋಂಥ ಎಕ್ಸ್ಪೆನ್ಸಸ್ಸು, ಓಡಾಟದ ಎಕ್ಸ್ಪೆನ್ಸಸ್ ಅದೆಲ್ಲ ಬಿಟ್ಟು ನನ್ನ ಕೈ ಮೀರಿ ನಾನು ಇಷ್ಟು ಖರ್ಚು ಮಾಡಬಲ್ಲೆ. ಇದಕ್ಕೂ ಮೀರಿದ್ದು ಅಂದರೆ ಕೆಲವೊಂದು ಕಾಸ್ಟ್ಯೂಮ್ಸ್ನ ರೆಂಟೆಡ್ ತೊಗೋಬೇಕಾಗತ್ತೆ. ಓಕೆನಾ ಅಂತ ಕೇಳಿದಾಗ ಪಾಪ ಎಲ್ಲ ಪೇರೆಂಟ್ಸು ನಿಜವಾಗ್ಲೂ ಖುಷಿಯಾಗಿ ಅಗ್ರಿ ಮಾಡಿದ್ರು. ಆಲ್ಮೋಸ್ಟ್ ಅಂದರೆ ಎಲ್ಲ ನಾವು ಜಾಸ್ತಿ ಎಕ್ಸ್ಪೆನ್ಸ್ ಮಾಡಿಲ್ಲ. ಅದು ಕೂಡ ಅಷ್ಟೇ ವಿತಿನ್ 1000 ಒಳಗಡೆ ಎಲ್ಲ ಪೇರೆಂಟ್ಸ್ಗೂ ಅದು ಖರ್ಚು ಅಂದರೆ ಕಾಸ್ಟ್ಯೂಮ್ಗೆ ರೆಂಟೆಡ್ ಅಂತ ಪೇ ಮಾಡಿರೋಂಥದ್ದು. ಅದು ಬಿಟ್ಟು ಎಲ್ಲನೂ ನಾವು ಮನೆಯಲ್ಲೇ ಮಾಡ್ಕೊಂಡಿರೋಂಥದ್ದು. ನನ್ನ ಶಕ್ತಿ ಮೀರಿ ಒಂದು ಸಣ್ಣ ಪ್ರಯತ್ನ ಪಟ್ಟಿದ್ದೀನಿ. ಔಟ್ಲುಕ್ ಹೇಗೆ ಬಂದಿದೆ ನೀವು ನೋಡಿ ಹೇಳಿ. ನವರಾತ್ರಿಯ ಮೊದಲನೇ ದಿನ ನಾವೆಲ್ಲರೂ ಆರಾಧಿಸೋದು ಶೈಲಪುತ್ರಿ. ಈ ಶೈಲಪುತ್ರಿ ಅನ್ನೋ ಹೆಸರು ಹೇಗೆ ಬಂತು ಅಂತ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳೋದಾದರೆ, ನಮಗೆಲ್ರಿಗೂ ಗೊತ್ತಿರೋ ಹಾಗೆ ದ ವರ್ಲ್ಡ್ ಫಸ್ಟ್ ಲವ್ ಸ್ಟೋರಿ ಅಂದರೆ ಅದು ಶಿವ ಮತ್ತು ಪಾರ್ವತಿ ಲವ್ ಸ್ಟೋರಿ ಆಗಿರುತ್ತೆ. ಇಲ್ಲಿ ಸತೀದೇವಿ ದಕ್ಷ ಮಹಾರಾಜನ ಮಗಳಾಗಿರ್ತಾರೆ. ದಕ್ಷ ಮಹಾರಾಜನಿಗೆ ತನ್ನ ಮಗಳು ಶಿವನನ್ನು ವರಿಸೋದು ಇಷ್ಟ ಇಲ್ಲದಿದ್ದರೂ ಕೂಡ ಸತೀದೇವಿ ಶಿವನನ್ನು ಕೈ ಹಿಡಿತಾರೆ. ಒಂದು ದಿನ ದಕ್ಷ ಮಹಾರಾಜ ತಮ್ಮ ಮನೆಯಲ್ಲಿ ಯಾಗವನ್ನು ಏರ್ಪಡಿಸಿರ್ತಾರೆ. ಆದರೆ ಸತೀದೇವಿಗೆ ಮತ್ತು ಶಿವನಿಗೆ ಯಾವುದೇ ರೀತಿಯ ಆಹ್ವಾನ ಇರೋದಿಲ್ಲ. ಆದರೂ ತನ್ನ ಪತಿಯ ಮಾತನ್ನು ಮೀರಿ ಸತೀದೇವಿ ತನ್ನ ತಂದೆಯ ಮನೆಗೆ ಹೋಗ್ತಾರೆ. ಅಲ್ಲಿ ತನ್ನ ತಂದೆಯಿಂದ ಶಿವನಿಗೆ ತುಂಬ ಅವಮಾನ ಆಗುತ್ತೆ. ಅದನ್ನು ಸಹಿಸಕ್ಕಾಗದಿರೋಂಥ ಸತೀದೇವಿ ಅಲ್ಲೇ ಇದ್ದಂಥ ಯಾಗಕುಂಡಕ್ಕೆ ಬಿದ್ದು ಆಹುತಿ ಹಾಕ್ತಾರೆ. ಅದೇ ನೋವಿಂದ ಶಿವ ಘೋರ ತಪಸ್ಸಿಗೆ ಕೂರ್ತಾರೆ. ಅದೇ ಸರಿಯಾದ ಸಮಯ ಅಂತ ಹೇಳಿ ತಾರಕಾಸುರ ಅನ್ನೋ ಒಬ್ಬ ರಾಕ್ಷಸ ಬ್ರಹ್ಮನನ್ನು ಕುರಿತು ತಪಸ್ ಮಾಡ್ತಾನೆ. ಒಂದು ವರ ಪಡಿತಾನೆ. ಅದೇನೆಂದರೆ ಶಿವನ ಮಗನಿಂದ ನನ್ನ ಹತ್ಯೆ ಆಗಬೇಕು ಅಂತ ವರ ಪಡಿತಾನೆ. ತಾರಕಾಸುರನ ಅಟ್ಟಹಾಸ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಎಲ್ಲ ದೇವತೆಗಳಿಗೂ ಆತಂಕ ಆಗಿ ಸತೀದೇವಿಯ ಹತ್ರ ಪ್ರಾರ್ಥನೆ ಮಾಡ್ತಾರೆ. ತಾಯಿ ಮತ್ತೆ ನೀನು ಭೂಮಿಗೆ ಹುಟ್ಟು ಬರಬೇಕು, ಮತ್ತೆ ಪುನರ್ಜನ್ಮ ತಗೊಂಡು ಭೂಮಿಗೆ ಹುಟ್ಟು ಬರಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಅದೇ ಸಮಯದಲ್ಲಿ ಪರ್ವತರಾಜ ದಂಪತಿ ದೇವಿ ಹತ್ರ ಬೇಡ್ಕೋತಾರಂತೆ, ನಮಗೆ ಒಂದು ಸಂತಾನ ಭಾಗ್ಯ ಬೇಕು ಅಂತ. ಆಗ ಸತೀದೇವಿ ಪಾರ್ವತಿಯಾಗಿ ಜನ್ಮ ತಾಳ್ತಾರೆ. ಪರ್ವತಕ್ಕೆ ಇನ್ನೊಂದು ಹೆಸರು ಶೈಲ. ಹಾಗಾಗಿ ಪರ್ವತರಾಜನ ಪುತ್ರಿಯಾಗಿ ಜನಿಸಿದ್ದ ಕಾರಣ ಶೈಲಪುತ್ರಿ ಅಂತ ಹೆಸರು ಬಂದಿದ್ದು. ಇದಿಷ್ಟು ಶೈಲಪುತ್ರಿಯ ದೇವಿಯ ಬಗ್ಗೆ ನನಗೆ ಗೊತ್ತಿರೋಷ್ಟು ಚುಟುಕು ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇದರಲ್ಲಿ ಏನಾದರೂ ತಪ್ಪಾಗಿದ್ರೆ, ನನ್ನ ಪದ ಬಳಕೆಯಲ್ಲಿ ಏನಾದರೂ ತಪ್ಪು ಅನಿಸಿದರೆ ದಯವಿಟ್ಟು ಕ್ಷಮೆ ಇರಲಿ. ಇಷ್ಟ ಆದರೆ ಒಂದು ಲೈಕ್ ಬರಲಿ. ಸ್ವಲ್ಪ ಕೆಳಗಡೆ ಮಾಡು, ಹೂವನ ಕೆಳಗಡೆ ಮಾಡು. ಏನು ಚೆನ್ನಾಗಿ ತಿನ್ನಿಸ್ತಾಳು ಅವಳು ಫ್ರೆಂಡಿಗೆ. ಸುಸ್ತಾಗಿರೋದು ಅವಳಿಗೆ, ಜ್ಯೂಸ್ ಕುಡಿತವರು ಮಮ್ಮಿ. ಮಗಳು ಸುಸ್ತಾಗಿರೋದು ಅಮ್ಮ ಜ್ಯೂಸ್ ಚೆನ್ನಾಗಿ ತಿನ್ನಿಸ್ತಾಳೆ. ಏನು ತಿಂತಾ ಇದೆಯಾ ನಿಜ? ಖುಷಿ ಆಯ್ತಾ ನಿಮಗೆ? ನಿಜ ಹೇಳು, ಖುಷಿ ಆಯ್ತಾ? ಇಷ್ಟ ಆಯ್ತಾ? ಏನು ಇಷ್ಟ ಆಯ್ತು? ಇಷ್ಟ ಆಯ್ತು. ಹಾಂ, ಎಲ್ಲ ಇಷ್ಟ ಆಯ್ತು. ಎಲ್ಲ ಇಷ್ಟ ಆಯ್ತಾ? ಯಾವ್ದು ಸ್ಪೆಸಿಫಿಕ್ ಆಗಿ ಇಷ್ಟ ಆಯ್ತು? ಏನು ಅನ್ನಿಸ್ತು ಹೋಗ್ಲಿ ನನ್ನ ನೋಡಿ? ಹೇಳು, ಪರವಾಗಿಲ್ಲ, ನೀವು ಏನಾದ್ರು ಹೇಳು. ಈ ಥರ ಕ್ಲೋಸ್ ಆದರೂ ಹೇಳು, ನಿಂಗೆ ಏನು ಅನ್ಸರು ಹೇಳು, ಪರವಾಗಿಲ್ಲ. ಕ್ಲೋಸ್ ಆಗಿದ್ರಿ. ನಿಮ್ಗೆ ಇಷ್ಟ ಆಯ್ತಾ ಮೇಕಪ್ಪು? ಖುಷಿ ಆಯ್ತಾ? ನಿಮ್ಮ ಮಮ್ಮಿ ಕೇಳ್ತೀನಿ, ಹೇಳಿ. ತುಂಬ ಖುಷಿ ಆಯ್ತು. ಮಗಳು ಹೇಳಿದಕ್ಕಿಂತ ಡಬಲ್ ಖುಷಿ ಆಯ್ತು. ಹೌದಾ? ಮಗಳು ಹೆಂಗೆ ಕಾಣಿಸ್ತಿದ್ದಾಳೆ? ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಯಾವುದಾದ್ರು ಭರತನಾಟ್ಯ ಮೇಕಪ್ ಮಾಡಿಸಿರ್ತೀರಾ? ಈ ಮೇಕಪ್ ನೋಡಿ ಹಿಂಗೆ ಅನಿಸ್ತು. ನೋಡಿರಲಿಲ್ಲ, ಇದೇ ಫಸ್ಟು ಮಾಡಿಸಿದ್ರು. ಶಿವಪ್ಪ ಅಂದ್ಕೊಂಡು ಕೂತು ಎಲ್ಲ ಜೊತೆಲಿ ಪಾನಿಪುರಿ ತಿಂದ್ವಿ. ಅವ್ರು ನಂಗೆ ಥ್ಯಾಂಕ್ಸ್ ಹೇಳಿದ್ರು, ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಿದೆ. ಹಾಗೆ ಇನ್ನೊಂದು ವಿಚಾರ ಏನು ಅಂತಂದರೆ, ಅಲ್ಲಿ ಅಂಗಡಿಯವ್ರು ಇರ್ಬೋದು, ಫೋಟೋಶೂಟ್ ಇರ್ಬೋದು, ಫೋಟೋಶೂಟ್ ಮಾಡೋರು ಇರ್ಬೋದು, ಆಮೇಲೆ ರೋಡಲ್ಲಿ ಹೋಗೋರೆಲ್ಲರೂ ನೋಡಿ ತುಂಬ ಚೆನ್ನಾಗಿದೆ ಅಂತ ಹೇಳಾಗ ಏನೋ ಒಂಥರ ಖುಷಿ ಆಗ್ತಿತ್ತು ನನಗೆ. ಅಷ್ಟು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಷ್ಟಪಟ್ಟಿದ್ದು ಒಂಥರ ಸಾರ್ಥಕತೆ ಅನಿಸ್ತು. ತುಂಬಾ ಎಂಜಾಯ್ ಮಾಡಿದ್ವಿ. ಅದರಲ್ಲಿ ನನ್ನ ಮಗಳು ಟಾರ್ಚರ್ ಕೊಟ್ಲು ಸಾಕಪ್ಪ ಅನ್ನೋಷ್ಟು ಫಸ್ಟ್ ಡೇಲೇ ಅಷ್ಟು ಟಾರ್ಚರ್ ಕೊಟ್ಟಳು. ಮಧ್ಯಾಹ್ನ ಊಟ ಮಾಡೋದಕ್ಕೂ ಟೈಮ್ ಸಿಗದಿರೋ ಅಷ್ಟು ಬ್ಯುಸಿ ಡೇ ಆಗಿತ್ತು. ಮಾರ್ನಿಂಗ್ ಟು ಈವ್ನಿಂಗ್ ಫುಲ್ ಬ್ಯುಸಿ ಡೇ. ಊಟ ಮಾಡೋಕ್ಕೂ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಎಲ್ಲ ಕೆಲಸ ಮುಗಿದ್ಮೇಲೆ ಎಲ್ಲರೂ ಕೂತು ಸಮಾಧಾನವಾಗಿ ಮಾತಾಡ್ಕೊಂಡು ಪಾನಿಪುರಿ ತಿಂದ್ವಿ. ಸೊ ಇದಾಗಿತ್ತು ನವರಾತ್ರಿ ದಿನದ ಫಸ್ಟ್ ಡೇ ಫೋಟೋಶೂಟ್. ಹಾಗೆ ಮತ್ತೆ ಇನ್ನೊಂದು ದೇವಿ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.